ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಅದೇ ರೀತಿ ಎಲ್ಲರೂ ಚೆನ್ನಾಗಿರಬೇಕು. ವೆಲ್ಕಮ್ ಟು ಮೈ ಚಾನಲ್ ಸಾಯಾಸ್ ಕಿಚನ್. ನಾನು ಇವತ್ತು ನಿಮ್ಮ ಹತ್ರ ಶೇರ್ ಮಾಡ್ತಾ ಇರೋಂಥ ವಿಡಿಯೋ ಬಂದ್ಬಿಟ್ಟು ಫ್ರೈಡೇ ನಮ್ಮ ಊರಲ್ಲಿ, ನಮ್ಮ ಹೋಮ್ ಟೌನಲ್ಲಿ CM ಬಂದಿದ್ದರು, AP CM. ಸೊ ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಇದು ಬಂದ್ಬಿಟ್ಟು CM ಬಂದಿರೋದು ನಿಯರ್ ಟು ಮೈ ಹೋಮ್. ಅಲ್ಲಿ ನಮ್ಮನೆ ಹತ್ರನೇ ಅಂತ ಹೇಳ್ಬೋದು. ಏನಕ್ಕಂದರೆ ನಮ್ಮ ಮನೆ ಪಕ್ಕದಲ್ಲಿ ನಮ್ಮ ಅವ್ರದೇ ಫುಲ್ಲು ದೊಡ್ಡದು ಗ್ರೌಂಡ್ ಇದೆ. ಸೊ ನಮ್ಮ ಸಂಘಕ್ಕೆ ಸೇರಿದ್ದೆ ಅಂತದ್ದು. ಸೊ ತುಂಬ ಅಂದರೆ ತುಂಬ ದೊಡ್ಡದು. ಆ ಗ್ರೌಂಡಲ್ಲೇ ಸ್ವಲ್ಪ ದೊಡ್ಡದು, ತುಂಬ ದೊಡ್ಡದು ಇದು ಮಾಡಿದ್ರು, ಅರೇಂಜ್ ಮಾಡಿದ್ರು ಮೀಟಿಂಗ್ ಎಲ್ಲನೂ. ಸೊ ನೋಡಿ CM ಫುಲ್ ಅಂದರೆ ಫುಲ್ಲು ಬಂದೋಬಸ್ತು, ಫುಲ್ಲು ಪೊಲೀಸ್ ಸೆಕ್ಯೂರಿಟಿ. ಮತ್ತು ನೋಡಿ ಇದನ್ನ ಬಟ್ ದೊಡ್ಡ ಒಂಥರ ಬಸ್ ಆಗಿರುತ್ತಲ್ವ, ಆ ಥರದ್ದು ಆ ಬಸ್ ಐತೆ ನೋಡು. ಅದ್ರ ಮೇಲೆ ವಿಡಿಯೋನು ತೆಗೆದಿದ್ದೆ, ಬಟ್ ಸ್ವಲ್ಪ ದೂರಾಗಿ. ಇದು ನೋಡಿ ನಮ್ಮ ಮನೆ ಮುಂದೆನೇ ಇದು. ಎಲ್ಲ ತುಂಬ ಜನ ಬೇರೆ ಊರು ಹಳ್ಳಿಗಳೆಲ್ಲ ಬಂದಿದ್ರು. ನಮ್ಮದು ಒಂಥರ ಟೌನ್ ಇದ್ದಾಗೆ. ಸೊ ಸುತ್ತಮುತ್ತ ಹಳ್ಳಿಗಳೆಲ್ಲ ನಮ್ಮೂರಿಗೇನೆ ಬರೋದು. ಸೊ ಏನಾದರೂ ಮೀಟಿಂಗ್ಸ್ ಆದ್ರೂ ಏನೋ ಅಂದರೆ ನಮ್ಮ ಮನೆ ಹತ್ರನೇ ಗ್ರೌಂಡ್ ಇದೆ. ಅಲ್ಲೆಲ್ಲ ಹೋಗ್ಬಾರ್ದು, ಪೊಲೀಸರು ಅರ್ಥ ಮಾಡ್ತಾರೆ ನೋಡಿ. ಇವಾಗ ಅವ್ರಿಗೆ ಅರ್ಥ ಮಾಡ್ತಾರೆ. ಸೊ ಅದು ನಮ್ಮ ಮನೆಗೆ ತುಂಬ ಹತ್ರ ಆಗುತ್ತೆ. ನೋಡಿ ಅರ್ಥ ಮಾಡ್ತಾರೆ. ನೋಡ್ಬೋದು ನಮ್ಮ ಕಾಲನಿ ಎಲ್ಲರೂ ತುಂಬ ಜನ ತುಂಬಿಕೊಂಡಿದ್ರು. ಲಕ್ಷಾನುಗಟ್ಟಲೆ ಜನ ಬಂದಿದ್ರು CMನ ನೋಡೋದಕ್ಕೆ, CM ಮೀಟಿಂಗ್ ಕೇಳೋದಕ್ಕೆ. ಸೊ ಏನಕ್ಕಂದರೆ ಎಲೆಕ್ಷನ್ ಬರ್ತಾ ಇದೆಯಲ್ಲ, ಎಲೆಕ್ಷನ್ಗೋಸ್ಕರ ಪ್ರಚಾರ ಮಾಡೋದಕ್ಕೆ ಬಂದಿದ್ರು CM. ಸೊ ನೋಡ್ಬೋದು ಪೊಲೀಸ್ ಅವರು ಎಲ್ಲ ಪೊಲೀಸ್ ಅವರು ಅಲ್ಲ, ಸ್ವಲ್ಪ ಪೊಲೀಸ್ ಅವರು. ಯಾಕಂದರೆ ನಮ್ಮ ಮನೆ ಅಂಡ್ ಅಕ್ಕಪಕ್ಕದ ಮನೆಗಳಲ್ಲಿ, ನಮ್ಮ ಕಾಲನಿಯಲ್ಲಿ ಹತ್ರ ಇರುತ್ತಲ್ಲ, ಸೊ ಆ ಮನೆಗಳಲ್ಲಿ ಎಲ್ಲನೂ ಸ್ವಲ್ಪ ಬ್ಯಾಗ್ಸ್ ಇಟ್ಟಿದ್ರು. ಸೊ ನಮ್ಮ ಮನೆಯಲ್ಲೂ ಬ್ಯಾಗ್ಸ್ ಇಟ್ಟಿದ್ರು. ಸೊ ಅದೇ ವಿಡಿಯೋ ಮಾಡಿದ್ದೀನಿ. ನೋಡ್ಬೋದು ಎಷ್ಟು ಜನ. ಪೊಲೀಸ್ ಅವರಂತೂ ಅವ್ರಿಗೆ ಹೋಗೋಕ್ಕೆ ಬಿಡ್ತಾ ಇಲ್ಲ. ಯಾಕಂದರೆ ಫುಲ್ ಗ್ರೌಂಡ್ ಫುಲ್ ಹಾಗೆ ತುಂಬ್ಕೊಂಡ್ಬಿಟ್ಟಿದೆ. ಸೊ ಜನನೆಲ್ಲ ಮತ್ತೆ ಕಳ್ಸೋಕ್ಕಾಗಲ್ಲ. ಸೊ ಹಾಗಾಗಿ ನೋಡಿ, ನಾವು ಕಟ್ಟೆ ಮೇಲೇ ಮನೆಗಿದ್ದು ಕಾಂಪೌಂಡ್ ಗೋಡೆ ಮೇಲೇ ಕುತ್ಕೊಂಡಿದ್ದ. ನಾನು ನೋಡಬೇಕು ಜಗನ್ ಅವ್ರನ್ನ ನಾನು ನೋಡಬೇಕು ಅಂತ ನಮ್ಮ ದೊಡ್ಡಮ್ಮ ನೋಡ್ಬೋದು. ನಾನು ನಮ್ಮ ದೊಡ್ಡಮ್ಮ ಮನೆಗಿದ್ದು ಎಲ್ಲ ನಮ್ಮ ಕಾಂಪೌಂಡಲ್ಲೇ ನಿಂತ್ಕೊಂಡ್ವಿ. ಕಾಂಪೌಂಡ್ಗೆ ಲಾಕ್ ಹಾಕಿದ್ವಿ. ಏನಕ್ಕಂದರೆ ಇವ್ನು ನಮ್ಮ ಅಣ್ಣನ ಮಗ, ಅವನು CM ನೋಡ್ಬೇಕಂತ. ಅವರಿಬ್ಬರು CMನ ನೋಡೋದಕ್ಕೆ ಮಲ್ಗೆ ಇಲ್ಲ. ನೋಡ್ಬೋದು ಸುತ್ತಮುತ್ತಲೇ ಹಳ್ಳಿ ಊರ ಜನನೂ ಬಂದಿದ್ದರು. ಅವರೆಲ್ಲನೂ ಹೋಗ್ತಾಯಿದ್ರು. ಮತ್ತು ಪ್ರೆಸ್ ಅವರು ಬಂದಿದ್ದರು, ಅವ್ರಿಗೂ ಬಿಟ್ಟಿಲ್ಲ. ಆಮೇಲೆ ಆ ಕಡೆಯಿಂದ ಈ ಕಡೆಯಿಂದ ಜೋರು ಮಾಡಿಕೊಂಡು ಅವರು ಬೇರೆಯವ್ರ ಹತ್ರ ಕಾಲ್ ಮಾಡಿಸ್ಬಿಟ್ಟು ಹೋಗಿದ್ರು. ನೋಡ್ಬೋದು ಪೊಲೀಸ್ ಅವರು ಬಂದಿದ್ದಾರೆ. ಅವ್ರ ಮುಂದೆನೇ ಹಾಡುಗಳು ಹಾಡ್ತಾಯಿದ್ದಾರೆ ಇಬ್ಬರೂ. ಒಂಚೂರು ಭಯನೂ ಇಲ್ಲ ಅವ್ರಿಗೆ. ಮನ್ವಿಕ್ಕು ಮತ್ತು ದ್ಯುತಿರ್ ನಮ್ಮ ಅಣ್ಣನ ಮಗ ಇಬ್ಬರೂ ಮಂಚ ಮೇಲೆ ಮಲ್ಕೊಂಡು ಫುಲ್ ಎಂಜಾಯ್. ನೋಡ್ಬೋದು ಇವರು ನಮ್ಮ ಮನೆ ಮುಂದೆ ಕೂತಿದ್ರು, ಬಟ್ ದೊಡ್ಡಮ್ಮ ಪಕ್ಕ ಕೂತ್ಕೊಳ್ಳಿ ಅಂತ ಹೇಳಿಬಿಟ್ರು. ಸೊ ಹಾಗಾಗಿ ಪಕ್ಕ ಹೋದರು. ನೋಡ್ಬೋದು ಸ್ವಲ್ಪ ಅಲ್ಲಿ ನೋಡಿ 4 o'clock ಬರ್ತಿದ್ರು. ಬಟ್ ಸ್ವಲ್ಪ ಲೇಟ್ ಆಯಿತು. ಯಾಕಂದರೆ ಗೊತ್ತಿರುತ್ತಲ್ಲ, ನಾರ್ಮಲ್ ಆಗಿ ಟ್ರಾಫಿಕ್ ಅದೆಲ್ಲ ಇತ್ತು. ಆದಮೇಲೆ CM ಇನ್ನೇನು ಹೊರಡ್ಬೇಕಾದ್ರೆ ಮನ್ವಿಕ್ ನೋಡ್ದ. ಅವ್ನ ಜೊತೆ ವೇಟ್ ಮಾಡಿ ಮನೆಗೆ ಹೋಗ್ಬಿಟ್ಟ. ತಾತ ಕರ್ಕೊಂಡು ಹೋಗ್ಬಿಟ್ರು. ಆದಮೇಲೆ ನೋಡ್ಬೋದು CM ರಿಟರ್ನ್ ಆಗಬೇಕಾದ್ರೆ ಮನ್ವಿಕ್ ನೋಡ್ದ. ಸೊ ಅವನಿಗೆ ತುಂಬ ಅಂದರೆ ತುಂಬ ಖುಷಿ ಆಯಿತು. ಮನ್ವಿಗಂತೂ ನಾನು ನೋಡಿದೆ ಜಗನ್ ಅವ್ರನ್ನ ನಾನು ನೋಡಿದೆ ಅಂತ ತುಂಬ ಖುಷಿ ಆಯಿತು ಅವನಿಗೆ. ಸೊ ನೋಡ್ಬೋದು ತುಂಬ ಕತ್ತಲಾಗಿತ್ತು. ಹೋಗಬೇಕಾದ್ರೆ ನಿಯರ್ಲಿ 7:30 ನಿಯರ್ಲಿ 8 ಆ ಥರ ಆಗಿದ್ರು. ಹಳ್ಳಿ ಜನ ಅಂತೂ ತುಂಬ ಹೋಗ್ತಾಯಿದ್ರು ನೋಡೋದಕ್ಕೆ. ಆದ್ಮೇಲೆ ಒಬ್ಬರು ಬ್ಯಾಗ್ಸ್ ಎಲ್ಲ ತಗೊಂಡು ರಿಟರ್ನ್ ನೋಡಿ ಅದರಲ್ಲಿ ಇದ್ರು ಜಗನು. ಅಲ್ಲಿದ್ದಾರೆ ನೋಡಿ ಫ್ರೆಂಡ್ ಬುಟ್ಟ ರೇಣುಕಾ ಮತ್ತು ಜಗನ್ ಇಬ್ಬರು ಇದ್ರು ನೋಡಿ. ಅಲ್ಲಿ ಹಾಯ್ ಹೇಳ್ತಾ ಇದ್ದಾನೆ ನಮಸ್ತೆ ಮಾಡ್ತಾ ಇದ್ರು ಜಗನ್ ಸರ್ ಅವರು. ಯಾರನ್ನಾದ್ರೂ ಸ್ವಲ್ಪ CM ಆದರೆ ನಮಗೂ ಒಂಥರ ಜೋಶ್ ಬರುತ್ತಲ್ಲ, ನಮಗೂ ಫುಲ್ ನಂಗೂ ಒಂಥರ ಖುಷಿ ಆಯಿತು.
ನಾನು ಹಾಯ್ ಮಾಡಿದೆ. ಇದು ನಾನು ನಮ್ಮನೆ ಹತ್ರದಿಂದನೇ, ನಮ್ಮ ಕಾಂಪೌಂಡಿಂದನೇ ತೆಗೆದಿದ್ದು. ಅಷ್ಟು ಹತ್ರ ಇದೆ ನಮಗೆ ರೋಡ್. ನೋಡ್ಬೋದು ಅಲ್ಲಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾರೆ ಅಂತ. ಸೊ ಮನ್ವಿಕ್ಕು ನೋಡ್ದ. ಮನ್ವಿಕ್ ಆಗ ಅವನಿಗೆ ಸಮಾಧಾನ ಆಯ್ತು. ಅಷ್ಟು ತನಕ ನಾನು ನೋಡಿಲ್ಲ ಅಂತ ಅಂತಾನೆ ಇದ್ದ. ಆಮೇಲೆ ಜನ ಎಲ್ಲ ರಿಟರ್ನ್ ಹೋದ್ರು. ಪೊಲೀಸವರು ಬ್ಯಾಗ್ ತೊಗೊಂಡು ಹೋಗ್ಬೇಕಾದ್ರೆ ನಾನು ಶೂಟ್ ಮಾಡಿದ್ದೆ. ಅವರು ವಾಟರ್ ತುಂಬ ಸುಸ್ತು ಅಂದರೆ ಅವ್ರಿಗೂ ಬಿಸಿಲು ಜಾಸ್ತಿ ಅಲ್ವಾ ಇಲ್ಲಿ ಎಪಿಯಲ್ಲಿ, ಸೆಕೆ ಜಾಸ್ತಿ. ಆದಮೇಲೆ ದೊಡ್ಡಮ್ಮ ಲಾಸ್ಟ್ ಟೈಮು ಹೀಗೆ ಬಂದಿದ್ರಂತೆ. ನಮ್ಮ ಮನೆಯಲ್ಲೇ ಬ್ಯಾಗ್ಸು, ನಮ್ಮ ಮನೆಯಲ್ಲೇ ಅಲ್ಲ, ಇಲ್ಲಿ ಸುತ್ತಮುತ್ತಲಲ್ಲಿ ಎಲ್ಲರ ಮನೆಯಲ್ಲಿ ಬ್ಯಾಗ್ಸ್ ಎಲ್ಲ ನೀರು ನಿಲ್ತೈತೆ. ಅದಕ್ಕೆ ಈ ಟೈಮ್ ಏನು ಮಾಡಿದ್ದಾರೆ, ಸ್ವಲ್ಪ ಬಿಸಿಲಿದೆ ಅಂತ ಸ್ವಲ್ಪ ಫ್ರಿಜ್ಜಲ್ಲೆಲ್ಲ ನೀರಿಟ್ಟಿದ್ದಾರೆ. ಸ್ವಲ್ಪ ಥಂಡಿ ಆಗುತ್ತೆ ಅಂತ. ಸೊ ಎಲ್ಲರೂ ನೀರು ಕುಡ್ಕೊಂಡು ಮತ್ತೆ ಅವ್ರದ್ದು ಡ್ಯೂಟಿ ಮುಗೀತಲ್ಲ, ಎಲ್ಲರೂ ರಿಟರ್ನ್ ಹೋಗ್ತಾಯಿದ್ರು. ನೋಡ್ಬೋದು CM ಎಲ್ಲ ಹೋದ್ಮೇಲೆ ಎಷ್ಟು ಬಂದೋಬಸ್ತು ಬಂದಿರೋ ಕಾರ್ಗಳು, ವೆಹಿಕಲ್ಗಳು, ಮತ್ತು ಇದು ಇಂಟರ್ನೆಟ್ ಎಲ್ಲ ಬಂದಿತ್ತು. ಸೊ ಇಂಟರ್ನೆಟ್ ಎಲ್ಲ ಒಂಥರ ಸ್ಟ್ರಕ್ ಮಾಡ್ತಾರಂತೆ. ಸೊ ಆ ವೆಹಿಕಲ್ಸು ಮತ್ತು ಸಾಕ್ಷಿ TV ಅವ್ರದ್ದು ವೆಹಿಕಲ್ಲು ಎಲ್ಲ, ಪ್ರೆಸ್ ಅವರು ಎಲ್ಲ ರಿಟರ್ನ್ ಹೋಗ್ತಾಯಿದ್ರು. ಇದೆಲ್ಲ ನಮ್ಮ ಮನೆ ಮುಂದೆನೇ ನೋಡಿ ಎಷ್ಟು ಕಾರ್ಗಳು ನಿಲ್ಲಿಸಿದ್ದಾರೆ. ಸುಮಾರು ಕಾರ್ಗಳು ನಮ್ಮ ಲೈನಲ್ಲೇ ಇಷ್ಟು, ಇನ್ನು ಮಿಕ್ಕಿದ್ದು ಈ ಥರ ಲೈನ್ಗಳು ತುಂಬ ಇದೆ. ಅಲ್ಲೆಲ್ಲ ಜನ ಜಾತ್ರೆ ಆಗಿತ್ತು. ಸೊ ಆ ಥರ CM ಬರ್ತಾ ಇದ್ದಾರೆ ಅಂತ ಬಂದಿದ್ರು ಜನ. ನಾರ್ಮಲ್ ಆಗಿ ಹಿಂಗೆ ಇರುತ್ತೆ ಅನ್ಸುತ್ತಲ್ವ ಎಲ್ಲ ಕಡೆನೂ. ಯಾಕಂದರೆ ಒಂಥರ ಕ್ರೇಜ್ CM, AP CM, ಕರ್ನಾಟಕ CM ಅಂತ ಒಂಥರ ಕ್ರೇಜ್ ಅಲ್ವಾ. ಸೊ ಹಾಗಾಗಿ ಎಲ್ಲರಿಗೂ ಒಂಥರ ಯಾರಾದರೂ ಮಿನಿಸ್ಟರು ಅವರು ಇವರು ಬರ್ತಾ ಇದ್ದರೆ ಜನ ನಾವು ನೋಡಬೇಕು ಅಂತ. ಸೊ ಈ ರೀತಿ ಇದು ರಿಟರ್ನ್ ಹೋಗ್ಬೇಕಾದ್ರೂ ಜನ ನೋಡಿ ಯಾವ ಥರ ಹೋಗ್ತಾ ಇದ್ದಾರೆ. ಫುಲ್ ಬಂದೋಬಸ್ತ್ ಅಂತೂ ತುಂಬ ಜಾಸ್ತಿ ಇತ್ತು ನೋಡಿ. ಇದೆಲ್ಲ ನಮ್ಮ ಮನೆ ಮುಂದೆ, ನಮ್ಮ ಮನೆ ಚೆಪ್ಪೆಕಾಯಿದು. ಆದಮೇಲೆ ದೊಡ್ಡಮ್ಮ ಲಾಕ್ ತೆಗೆದ್ರು ಅವರೆಲ್ಲ ಹೋದ್ಮೇಲೆ. ಸೊ ಪೊಲೀಸವರು ನಮ್ಮ ಮನೆಯಲ್ಲೂ ಯಾರು ಜನ ಕೂಡ್ಸಿರ್ಲಿಲ್ಲ. ದೊಡ್ಡಮ್ಮನೂ ಹಾಕಿದ್ರು ಒಳಗಡೆ. ಈ ಥರ ಇತ್ತು ನೋಡಿ. ನನಗಂತೂ ಈ ಸತಿ ಹಾಲಿಡೇಸ್ಗೆ ಬಂದಿದ್ದಕ್ಕೆ ತುಂಬ ಸೂಪರ್ ಅಂತಲೇ ಹೇಳ್ಬೋದು. ಯಾಕಂದರೆ ಹೋಳಿ ಹಬ್ಬದ್ದು ನೋಡಿದೆ, ಮತ್ತು ಜಗನ್ ಅವ್ರನ್ನೂ ವಿಡಿಯೋ ನಿಮಗೆ ಲೈಕ್, ಶೇರ್, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.